ಹಲವು ಕೃತಿಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದು ಹಾಗೂ ಕೆಲವೊಂದು ವಿಶಿಷ್ಟ ಅಂಶಗಳ ಆಧಾರದ ಮೇಲೆ ಜಾನಪದ ಗಾದೆಗಳು ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ ಕೇಳುಗರೆ, ಮಾಹಿತಿ ಖಜಾನೆಯ ಗ್ರಾಮೀಣ ನೆನಪುಗಳು, ಗ್ರಾಮೀಣ ಪರಿಸರದಲ್ಲಿ ಬಳಸುವ ವಿವಿಧ ಉಪಕರಣಗಳ ಪರಿಚಯಾತ್ಮಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತು ಮತ್ತೊಂದು ಗ್ರಾಮೀಣ ಪರಿಸರದಲ್ಲಿ ಬಳಸ್ತಕ್ಕಂತಹ ಪರಿಸರ ಸ್ನೇಹಿ ಉಪಕರಣವನ್ನ ಪರಿಚಯ ಮಾಡಿಕೊಳ್ಳೋಣ. ಇದನ್ನ ಕೆರೆಚಿಪ್ಪು ಅಥವಾ ಕಿರುಚಿಪ್ಪು ಅನ್ನುವಂತಹ ಹೆಸರಿನಿಂದ ಗುರುತಿಸಲಾಗುತ್ತೆ. ಕಿರುಚಿಪ್ಪು ಅಂದಾಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ತೆಂಗಿನ ಕಾಯಿ. ಈ ತೆಂಗಿನ ಕಾಯಿಯಿಂದ ಕಂಠ ಏನು ಬರುತ್ತೆ ಅದನ್ನ ಬಳಸ್ಕೊಂಡು ಮಾಡ್ತಕ್ಕಂಥದ್ದೇ ಈ ಕಿರುಚಿಪ್ಪು. ಆಧುನಿಕತೆ ಬೆಳೆದಂತೆ ಅದು ಏನೆಲ್ಲ ಆವಿಷ್ಕಾರವನ್ನು ಪಡ್ಕೊಳ್ತು. ಹಾಗೆ ಕಿರುಚಿಪ್ಪು ಅಂದರೆ ಏನು, ಅದರ ವೈಶಿಷ್ಟ್ಯ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ಕೇಳಬೇಕು. ಹಾಗೆ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಸಾಗ್ತಾ ಇದ್ದೇವೆ. ಮುಖ್ಯವಾಗಿ ಗಮನಿಸಬೇಕು ಅಂದರೆ, ಕರ್ನಾಟಕದಲ್ಲಿ ಕೃಷಿ ಪ್ರಧಾನ ರಾಷ್ಟ್ರವಾಗಿ ನಮ್ಮ ರಾಷ್ಟ್ರವನ್ನು ಗುರುತಿಸ್ತೇವೆ. ಅದೇ ಪ್ರಕಾರವಾಗಿ ಕರ್ನಾಟಕದ ಪರಂಪರೆ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾಗ್ತಾನೆ ಇರುತ್ತೆ. ಪ್ರಕೃತಿ ಮತ್ತು ಮಾನವನ ನಡುವಿನ ಸಂಬಂಧ ಏನಿದೆ, ಇದು ಕೇವಲ ಬದುಕುಳಿಯುವ ಪ್ರಕ್ರಿಯೆಯಲ್ಲ, ಬದಲಾಗಿ ಜೀವಗಳನ್ನು ಒಂದುಗೂಡಿಸ್ತಕ್ಕಂಥದ್ದು, ಹಾಗೆ ಹೊಸ ಹೊಸ ಆವಿಷ್ಕಾರಗಳಿಗೆ ತೆರೆದುಕೊಳ್ತಕ್ಕಂತಹ ಪರಿಸರವಾಗಿ ನಾವು ಕೃಷಿ ಪ್ರಧಾನ ರಾಷ್ಟ್ರವನ್ನು ಗುರುತಿಸ್ತೇವೆ. ಗ್ರಾಮೀಣ ಪರಿಸರದಲ್ಲಿ ಸಾಕಷ್ಟು ಇಂತಹ ಉಪಕರಣಗಳು ತಮ್ಮದೇ ಆದಂಥ ನೆಲೆಯಲ್ಲಿ ಕಂಡುಬರ್ತವೆ. ಈ ಕಿರುಚಿಪ್ಪು ಅಂತಕ್ಕಂಥದ್ದೇನಿದೆ, ಗಟ್ಟಿಯಾದಂತಹ ತೆಂಗಿನಕಾಯಿಯ ಗಟ್ಟಿಯಾದಂತಹ ವಸ್ತು ಏನಿರುತ್ತೆ, ಕೆಲವು ಬಾರಿ ಆ ಮೇಲಿನ ಭಾಗ ಅದನ್ನು ಕೂಡ ಬಳಸ್ಕೊಂಡು ಈ ಕೆರೆಚಿಪ್ಪನ್ನು ತಯಾರು ಮಾಡ್ತಾರೆ. ಈ ಕೆರೆಚಿಪ್ಪನ್ನು ತಯಾರು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಇದನ್ನು ಒಂದು ಆಧುನಿಕ ವ್ಯವಸ್ಥೆಯಲ್ಲೇ ಕೂಡ ಬಳಸಲಾಗ್ತಾ ಇದೆ. ಅಡುಗೆ ಮನೆಯಲ್ಲಿ ಇದನ್ನು ಸೌಟಾಗಿಯೂ ಕೂಡ ಬಳಸ್ತಕ್ಕಂತಹ ಪ್ರಕ್ರಿಯೆಯನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇತ್ತೀಚೆಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಬೇಡಿಕೆಯಲ್ಲಿರ್ತಕ್ಕಂತಹ ವಸ್ತುವಾಗಿ ಕೆರೆಚಿಪ್ಪು ಅಥವಾ ಕಿರುಚಿಪ್ಪನ್ನು ಗುರುತಿಸ್ತೇವೆ. ಇನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ, ಕಂಠದ ಜೊತೆಗೆ ಈ ಒಣ ತೆಂಗಿನಕಾಯಿಯನ್ನು ಗಮನಿಸಿರ್ತೀರಿ. ಒಣ ತೆಂಗಿನಕಾಯಿಯ ಮೇಲ್ಪದರ ಹೆಚ್ಚು ಗಟ್ಟಿ ಇರೋದರಿಂದ ಅದರಿಂದ ಈ ಕಿರುಚಿಪ್ಪನ್ನು ತಯಾರು ಮಾಡ್ತಾರೆ. ಯಾಕಂದರೆ ಇದು ಹೆಚ್ಚು ಕಾಲ ಬಾಳಿಕೆ ಬರುತ್ತೆ ಅನ್ನುವಂತಹ ದೃಷ್ಟಿಕೋನದಿಂದ
ಇದನ್ನು ಬಳಸಲಾಗುತ್ತೆ. ಇನ್ನು ತೆಂಗಿನ ಚಿಪ್ಪನ್ನು ವೈಜ್ಞಾನಿಕವಾಗಿ ಗಮನಿಸಿದಾಗ ಇದು ನೈಸರ್ಗಿಕವಾಗಿ ದೊರೆಯುವಂತಹ ವಸ್ತು. ಇದು ಹೆಚ್ಚು ಶಿಲೀಂಧ್ರತೆಯನ್ನು ತಡೆದುಕೊಳ್ತಕ್ಕಂತಹ ಶಕ್ತಿಯನ್ನು ಒಳಗೊಂಡಿದೆ. ಇದರಿಂದನೇ ಇದನ್ನು ಹೆಚ್ಚು ಜನ ಬಳಸ್ತಾರೆ. ಅಂದರೆ ಏನೇ ಒಂದು ಅಪಾಯ ಸನ್ನಿವೇಶ ಕೂಡ ಇಲ್ಲಿ ಒದಗಿ ಬರಲ್ಲ. ಯಾಕಂದರೆ ಗ್ರಾಮೀಣ ಪರಿಸರದ ಜನರು ಏನಿರ್ತಾರೆ ಅವರು ತಮ್ಮ ಅನುಕೂಲಕ್ಕೆ ಹೇಗೆ ಬೇಕೋ ಅದನ್ನು ಬಳಸ್ಕೊತಾರೆ. ಅಂದರೆ ಚಿಪ್ಪನ್ನು ಹೇಗೆ ಬೇಕಾದರೂ ಅವರು ಬಳಸ್ಕೋಬೋದು. ಇನ್ನು ಪ್ರಮುಖವಾಗಿ ಗಮನಿಸಬೇಕಂದ್ರೆ ಮಕ್ಕಳೆಲ್ಲ ಆಗಿನ ಕಾಲದಲ್ಲಿ ಚಿಪ್ಪನ್ನು ತಗೊಂಡು ಆಟ ಆಡ್ತಾ ಇದ್ರು. ಅಂದರೆ ಈ ಮಣ್ಣನ್ನು ತುಂಬಿ ಅದರ ಮೇಲೆ ಒಡೆಯೋದ್ರ ಮೂಲಕ ಒಂದು ರೀತಿಯ ಮಣ್ಣಿನ ಉಂಡೆಯನ್ನು ಕೂಡ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಮಾಡುತ್ತಿದೆ. ಇದೇ ಪ್ರಕಾರವಾಗಿ ಮಕ್ಕಳು ಒಂದು ರೀತಿಯಲ್ಲಿ ಬಳಸಿದ್ರೆ ಇನ್ನು ಇದರ ಬಗ್ಗೆ ಅರಿವಿರತಕ್ಕಂಥವರು ಇನ್ನೊಂದು ರೀತಿಯಲ್ಲಿ ಅಡುಗೆಗಾಗಿ ವೈಜ್ಞಾನಿಕ ವಿಧಾನಗಳಿಗಾಗಿ ಹಾಗೆ ಧಾರ್ಮಿಕ ವಿಧಿವಿಧಾನಗಳಿಗಾಗಿ ಇದನ್ನು ಬಳಸ್ತಕ್ಕಂತಹ ಪರಿಕಲ್ಪನೆಗಳು ಇಂದಿಗೂ ಕೂಡ ಜೀವಂತವಾಗಿದೆ. ಇನ್ನು ಇದನ್ನು ಅಳತೆಯ ಮಾಪನವಾಗಿಯೂ ಕೂಡ ಬಳಸುವುದುಂಟು. ಇದು ಮುಖ್ಯವಾಗಿ ದ್ರವಕ್ಕೆ ಹತ್ತಿರವಾಗಿರುವುದರಿಂದ ದ್ರವ ಪದಾರ್ಥಗಳನ್ನು ಅಳತೆ ಮಾಡೋದಕ್ಕೆ ಬಹಳ ಪ್ರಮುಖವಾಗಿ ಬಳಸ್ತಕ್ಕಂಥ ಸನ್ನಿವೇಶವನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇದರ ಗೋಳಾಕಾರ ಸುಮಾರು 1.330 ಆಕಾರದಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇದರಿಂದ ಒಂದು ಸಣ್ಣ ಸೌಟು ಅಥವಾ ಒಂದು ಬೌಲನ್ನು ತಯಾರು ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ಈ ಕಿರುಚಿಪ್ಪು ಹೊಂದಿರುತ್ತೆ. ಇನ್ನು ಮುಖ್ಯವಾಗಿ ಗಮನಿಸಬೇಕು ಅಂದರೆ ಇದು ಸುಲಭವಾಗಿ ಒಡೆದು ಹೋಗುವುದಿಲ್ಲ. ಇಷ್ಟೇ ಅಲ್ಲದೆ ತನ್ನ ಎಷ್ಟೇ ಕಾಲವಾದರೂ ಕೂಡ ತನ್ನ ಹೊಳಪನ್ನು ಕಳೆದುಕೊಳ್ಳಲ್ಲ. ಅಂದರೆ ಬೇರೆವೆಲ್ಲ ಗಮನಿಸಿದಾಗ ಗಾಜು ಇವೆಲ್ಲ ಗಮನಿಸಿದಾಗ ಒಡೆದು ಹೋಗುತ್ತೆ. ಆದರೆ ಇದು ಅಷ್ಟು ಸುಲಭವಾಗಿ ಒಡೆದು ಹೋಗುತ್ತೆ, ಆದರೆ ಅಷ್ಟು ಸುಲಭವಾಗಿ ಒಡೆಯಲ್ಲ. ನೀವೆಷ್ಟು ಬಾರಿ ಕೂಡ ಎತ್ತಾಕಿದ್ರೂ ಕೂಡ ಎಂತಹ ಸಮಸ್ಯೆಗಳು ಕೂಡ ಉಂಟಾಗಲ್ಲ. ಇನ್ನು ಸ್ಟೀಲ್ ಸೌಟುಗಳು ಏನಿವೆ ಅವು ಕೆಲವು ಬಾರಿ ನೈಸರ್ಗಿಕ ಅಂದರೆ ಅದರಲ್ಲಿರ್ತಕ್ಕಂತಹ ಅಪಾಯಕಾರಿ ಸನ್ನಿವೇಶವನ್ನು ಹೊರಸೂಸ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಉಳಿಸಾರು ಮಾಡಿದಾಗ ಇಂಥ ಸಂದರ್ಭಗಳಲ್ಲಿ ಅದು ಕೆಲವು ಬಾರಿ ರಿಯಾಕ್ಷನ್ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಆದರೆ ಈ ಕಿರುಚಿಪ್ಪು ಏನಿದೆ ಇದು ಒರಟಾಗಿರುತ್ತೆ. ಜೊತೆಗೆ ಇದು ಆಹಾರದ ಗುಣಮಟ್ಟವನ್ನು ಕಾಪಾಡುತ್ತೆ. ಇದು ನೀವು ಗಮನಿಸಬೇಕಂತ ಮತ್ತೊಂದು ವಿಶಿಷ್ಟ ಅಂಶ. ಇನ್ನು ಇದನ್ನು ತಯಾರು ಮಾಡ್ತಕ್ಕಂಥವರಿಗೆ ಚಿಪ್ಪಿಗ, ಬಡಗಿ ಅನ್ನುವಂತಹ ಹೆಸರಿನಿಂದ ಗುರುತಿಸ್ತಾರೆ. ಇವರು ಸ್ಥಳೀಯ ಅವಾಗಿನಿಂದ ಅಂದರೆ ಪ್ರಾಚೀನ ಕಾಲದಿಂದ ಬಂದಂತಹ ಸ್ಥಳೀಯ ಜ್ಞಾನದ ಆಧಾರದ ಮೇಲೆ ತಯಾರು ಮಾಡ್ತಾರೆ. ಅಂದರೆ ತಲೆಮಾರುಗಳಿಂದ ಬಂದಂತಹ ಒಂದು ಕಲೆಯಾಗಿ ಇದನ್ನು ನಾವು ಗುರುತಿಸ್ತೇವೆ. ಅಂದರೆ ಇದು ಹಂತವಾಗಿ ತಯಾರಾಗುತ್ತೆ, ಒಂದೇ ಬಾರಿ ಎಲ್ಲವೂ ಕೂಡ ತಯಾರಾಗಲ್ಲ. ಇನ್ನು ಇದನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡ್ರಿಲ್ಲಿಂಗ್ ಮಿಷನ್ಗಳನ್ನು ಬಳಸಿ ಇದನ್ನು ಸ್ವಚ್ಛಗೊಳಿಸಲಾಗುತ್ತೆ. ಅಂದರೆ ಮೇಲಿನ ನಾರುಗಳನ್ನೆಲ್ಲ ತೆಗೆಯತಕ್ಕಂಥದ್ದು, ಹಾಗೆ ಮತ್ತಿತರ ಹಂತಗಳ ಆಧಾರದ ಮೇಲೆ ಇದು ರೂಪುಗೊಳ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇದನ್ನು ಹಿಡಿಯೋದಕ್ಕೆ ಹಿಡಿಕೆಯನ್ನು ಕೂಡ ಮಾಡ್ತಾರೆ. ಅದನ್ನು ಪ್ರಮುಖವಾಗಿ ಬಿದಿರಲ್ಲಿ ಮಾಡ್ತಕ್ಕಂಥದ್ದು, ಬಿದಿರನ್ನು ಬಳಸ್ಕೊಂಡು ಮಾಡ್ತಕ್ಕಂಥದ್ದು ಸರ್ವೇಸಾಮಾನ್ಯವಾಗಿ ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ಹಲಸಿನ ಮರವನ್ನು ಕೂಡ ಕೆಲವು ಬಾರಿ ಬಳಸೋದುಂಟು. ಇದನ್ನು ಬಿದಿರಿಂದ ಅಥವಾ ಹಲಸಿನ ಮರದಿಂದ ಯಾಕೆ ಮಾಡ್ತಾರಪ್ಪ ಅಂದರೆ ಬಿಸಿ ಬಡಿಸ್ತಕ್ಕಂಥ ಸಂದರ್ಭದಲ್ಲಿ ಬಿಸಿ ಅನ್ನೋ ಕೈಗೆ ವರ್ಗಾವಣೆ ಆಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಇದನ್ನು ಬಳಸಲಾಗುತ್ತೆ. ಮತ್ತು ಇದನ್ನು ಅಲ್ಲಿ ಕಿರುಚಿಪ್ಪಲ್ಲಿ ಒಂದು ರಂಧ್ರವನ್ನು ಕೊರೆದು, ಸಣ್ಣ ರಂಧ್ರವನ್ನು ಕೊರೆದು ಇದನ್ನು ಅಳವಡಿಸಲಾಗುತ್ತೆ. ಇನ್ನು ಇದನ್ನು ಅಡುಗೆ ಮನೆಯಲ್ಲೇ ಯಾಕೆ ಹೆಚ್ಚಾಗಿ ಬಳಸ್ತಾರೆ ಅಂತಕ್ಕಂತಹ ರಹಸ್ಯವನ್ನು ನಾವಿಲ್ಲಿ ಭೇದಿಸುತ್ತಾ ಹೊರಟಾಗ
ನಮಗೆ ಸಿಕ್ಕ ಮಾಹಿತಿ ಇದು ಏನು ಅಂದರೆ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಇದನ್ನ ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಗ್ರಾಮೀಣ ಪರಿಸರದಲ್ಲಿ ಹೆಚ್ಚಾಗಿ ಯಾಕೆ ಬಳಸ್ತಾರಪ್ಪ ಅಂದರೆ ಇದು ಆರೋಗ್ಯಕ್ಕೆ ಒಳ್ಳೆಯದು, ಅಂದರೆ ಆರೋಗ್ಯವನ್ನು ಕಾಪಾಡೋದಕ್ಕೂ ಕೂಡ ಈ ಕಿರುಚಿಪ್ಪು ಬಹಳ ಉಪಯುಕ್ತ ಅಂತಕ್ಕಂಥದ್ದು ಒಂದು ವೈಜ್ಞಾನಿಕ ಸತ್ಯಾಂಶ ತಿಳಿದು ಬಂದಿದೆ. 2005ರಲ್ಲಿ ನಡೆದಂತಹ ಸಂಶೋಧನೆಯೊಂದು ಇದರ ಬಗ್ಗೆ ಪೂರ್ಣವಾದ ಉಲ್ಲೇಖವನ್ನು ನೀಡುತ್ತೆ. ಆ ಸಂಶೋಧನೆ ಹೇಳುತ್ತೆ, ಲೋಹದ ಸೌಟನ್ನು ಬಳಸಿ ತಯಾರು ಮಾಡಿದಂತಹ ವಸ್ತುಗಿಂತ ಅಥವಾ ಆಹಾರಕ್ಕಿಂತ 2 ಪಟ್ಟು ಹೆಚ್ಚು ಆರೋಗ್ಯವರ್ಧಕ ವ್ಯವಸ್ಥೆಯನ್ನ ಈ ಕಿರುಚಿಪ್ಪು ಕೊಡುತ್ತೆ ಅಂತಕ್ಕಂತಹ ಉಲ್ಲೇಖ 2005ರ ವರದಿಯಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಇದಿಷ್ಟೇ ಅಲ್ಲದೆ ಇದನ್ನು ಪ್ರಮುಖವಾಗಿ ಧೂಪ ಹಾಕೋದಕ್ಕೆ, ಅಂದರೆ ಮನೆಗಳಲ್ಲಿ ಧೂಪ ಹಾಕ್ತಕ್ಕಂತಹ ಸಂಪ್ರದಾಯ ಇವತ್ತಿಗೂ ಕೂಡ ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಧೂಪ ಹಾಕ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಈ ಕಿರುಚಿಪ್ಪನ್ನು ಬಳಸಲಾಗುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋದರಿಂದ ದೀರ್ಘಕಾಲ ಹೊಗೆ ಅಲ್ಲಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲ ಗಮನಿಸಿರ್ತೀರಿ, ಗ್ರಾಮೀಣ ಪರಿಸರದಲ್ಲಿ ಇದು ಹೆಚ್ಚು ಪ್ರಚಲಿತದಲ್ಲಿದೆ. ಯಾಕಂದರೆ ಅಲ್ಲಿ ತೆಂಗಿನ ಚಿಪ್ಪನ್ನು ಅವರು ಎಸೆಯೋದಿಲ್ಲ, ಈ ರೀತಿ ಅವರು ಬಳಕೆ ಮಾಡ್ಕೊಳ್ತಾರೆ. ಅಂದರೆ ಸೊಳ್ಳೆಗಳನ್ನು ತಡೆಯೋದಕ್ಕೆ ಇಂತಹ ಒಂದು ವ್ಯವಸ್ಥೆಗಳನ್ನು ಅವರು ರೂಪಿಸ್ಕೊಂಡಿರ್ತಾರೆ. ಇನ್ನು ಆಗಿನ ಕಾಲದಲ್ಲಿ, ಹಳೆಯ ಸಂಪ್ರದಾಯದ ಕಾಲದಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಅಂದರೆ ಕಿರುಚಿಪ್ಪು ಒಂದು ಅಳತೆಯ ಮಾಪನವಾಗಿತ್ತು. ಆಗಿನ ಕಾಲದಲ್ಲಿ ವಿನಿಮಯ ಪದ್ಧತಿ ಇತ್ತು. ಅಂದರೆ ಈಗ ನಾನು ನಿಮ್ಗೆ ಏನಾದರೂ ವಸ್ತು ಕೊಟ್ಟರೆ ಅದರ ಬದಲು ಮತ್ತೊಂದು ವಸ್ತುವನ್ನು ಪಡಿತಕ್ಕಂಥದ್ದು, ಕೆಲವು ಬಾರಿ ಸಾಲವಾಗಿ ಪಡಿತಕ್ಕಂಥದ್ದು, ಕೆಲವು ಬಾರಿ ಅವರಲ್ಲಿ ಇಲ್ದಿರ್ತಕ್ಕಂಥ ವಸ್ತುವನ್ನು ನಾವು ಕೊಡ್ತಕ್ಕಂಥದ್ದು, ಇಂಥದ್ದೆಲ್ಲ ಇತ್ತು. ಅದನ್ನು ಒಂದು ಚಿಪ್ಪು ಇದನ್ನು ಸೇರು ಆಕಾರದಲ್ಲಿ ಬಳಸ್ತಾ ಇದ್ರು. ಚಿಪ್ಪನ್ನು ಒಂದು ಚಿಪ್ ಕೊಡಿ, ಅರ್ಧ ಚಿಪ್ ಕೊಡಿ ಅಂತ ಕೇಳಿ ಪಡಿತಕ್ಕಂಥ ಸಂಪ್ರದಾಯಗಳು ಆಗಿನ ಕಾಲದಲ್ಲಿ ಈ ತೂಕದ ಯಂತ್ರಗಳು ಬರೋದಕ್ಕೂ ಮೊದಲು ಇದ್ದಿದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇದು ಸಮುದಾಯದ ನಂಬಿಕೆಯ ಅಳತೆಗೋಲಾಗಿತ್ತು. ಇನ್ನು ಇದನ್ನು ಮೊದಲು ಈ ಚಿಪ್ಪನ್ನು ಎಸೆತಾ ಇದ್ರು, ಹಾಗೆ ಉರುವಲಾಗಿ ಬಳಸ್ತಾ ಇದ್ರು. ಆದರೆ ಇದರ ಮಹತ್ವ ಏನು ಅಂತ ಅರ್ಥ ಆದಮೇಲೆ ಈಗ ಪುತ್ತೂರು ಮತ್ತು ಮಂಗಳೂರಲ್ಲಿ ಇದನ್ನು ಸಂಗ್ರಹಿಸ್ತಕ್ಕಂತಹ, ಅಂದರೆ ಮನೆಗಳಿಗೆ ತೆರಳಿ ಸಂಗ್ರಹಿಸ್ತಕ್ಕಂತಹ ದೊಡ್ಡ ಜಾಲ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸಬೇಕು. ನೋಡಿ ಸ್ನೇಹಿತರೆ, ಯಾವುದೇ ವಸ್ತುವಿನ ಬೆಲೆ ಗೊತ್ತಾಗೋದು ಅದರಿಂದ ಇರ್ತಕ್ಕಂತಹ ಉಪಯೋಗ ಗೊತ್ತಾದಾಗ ಮಾತ್ರ. ನಾವು ತ್ಯಾಜ್ಯ ಅಂದ್ಬಿಟ್ಟು ಅದನ್ನು ಎಸಿತಾ ಇದ್ವಿ, ಬಿಸಾಕ್ತಾ ಇದ್ವಿ, ಅದನ್ನು ಬಳಸ್ತಾನೇ ಇರಲಿಲ್ಲ. ಆದರೆ ಅದರ ಮಹತ್ವ ಅರ್ಥ ಆದರೆ ನಾವೆಲ್ಲರೂ ಕೂಡ ಬಳಸೋದಕ್ಕೆ ಶುರು ಮಾಡ್ತೀವಿ. ಅದೇ ಉದ್ದೇಶದಿಂದ ಈ ಕಾರ್ಯಕ್ರಮ ಹುಟ್ಟುಕೊಂಡಿತ್ತು. ಗ್ರಾಮೀಣ ಪರಿಸರದಲ್ಲಿ ಬಳಸ್ತಕ್ಕಂತಹ ಇಂತಹ ಉಪಕರಣಗಳನ್ನು ಇನ್ನೂ ಜನರಿಗೆ ಮುಂದೆ ತರಬೇಕು, ಇನ್ನಷ್ಟು ಜನ ಇದನ್ನು ಬಳಸಬೇಕು ಅಂತಕ್ಕಂತಹ ಆಸಕ್ತಿ ಮೂಡಲಿ ಅಂತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ. ಇನ್ನು ಇದನ್ನು ಕಾರ್ಖಾನೆಗಳಿಗೆ, ಅಂದರೆ ಕೇರಳ ಮತ್ತು ತಮಿಳುನಾಡಿನ ಕಾರ್ಖಾನೆಗಳಿಗೆ ರಫ್ತು ಮಾಡಲಾಗುತ್ತೆ. ಅಂದರೆ ಇಲ್ಲಿ ಸಂಗ್ರಹ ಮಾಡ್ತಾರೆ, ಅಲ್ಲಿಗೆ ರಫ್ತು ಮಾಡ್ತಾರೆ. ಅವರು ಇದನ್ನು ಬಳಸ್ಕೊಂಡು ನಿಮಗೆ ಕಿರುಚಿಪ್ಪನ್ನು ತಯಾರು ಮಾಡ್ತಾರೆ. ಇದ್ರ ಬಗ್ಗೆ ನಾವು ಕೂಡ ಕಲಿತ್ಕೊಳ್ಳೋದು ಬಹಳ ಸೂಕ್ತ ಅನಿಸುತ್ತೆ ನನಗೆ. ಅಂದರೆ ಇಂತಹ ಉಪಕರಣದ ಬಗ್ಗೆ ಅರಿವು ಹೊಂದಿ ನಾವು ಕೂಡ ಅದನ್ನು ತಯಾರು ಮಾಡೋದ್ರಿಂದ ಇನ್ನೊಂದಷ್ಟು ಜನಕ್ಕೆ ಉದ್ಯೋಗಾವಕಾಶ ಸಿಗುತ್ತೆ. ಹಾಗೆ ಅದನ್ನು ಕೊಳ್ತಕ್ಕಂತಹ, ಅದನ್ನು ದೇಶಗಳಿಗೆ ರಫ್ತು ಮಾಡೋದಕ್ಕೂ ಕೂಡ ಭಾರತ ಸರ್ಕಾರ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ಸೊ ಈ ಪ್ರಕಾರವಾಗಿ ನಾವು ನಮ್ಮಲ್ಲಿಯೇ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳೋದು ಬಹಳ ಸೂಕ್ತ ಅಂತ ನನಗನ್ನಿಸುತ್ತೆ. ಇನ್ನು ಮಳೆಗಾಲದಲ್ಲಿ ಇದರ ಬೇಡಿಕೆ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ತೇವಾಂಶ ಎಲ್ಲ ಕಡಿಮೆ ಆದಂಗೆ, ಅಂದರೆ ಬೇಸಿಗೆಗಾಲ ಬಂದರೆ ಸಾಕು ಇದರ ಬೆಲೆ
ಏರ್ಬಿಡುತ್ತೆ ಒಂದೇ ಸರಿ. ಯಾಕಂದರೆ ಇದ್ರ ಮಹತ್ವ ಏನು ಅಂತ ಈಗಾಗಲೇ ಜಗತ್ತಿಗೆ ಅರ್ಥ ಆಗಿದೆ. ಹಾಗಾಗಿ ಇದರ ಮಹತ್ವ ನಮ್ಮ ಕರ್ನಾಟಕದಲ್ಲಿ ಅರಿವಿಲ್ಲದೆ ಇದ್ದರೂ ಕೂಡ ಇಡೀ ಪ್ರಪಂಚಕ್ಕೆ ತಿಳಿದಿದೆ ಅಂದರೆ ನಿಜಕ್ಕೂ ಅಚ್ಚರಿಯ ವಿಷಯನೇ. ಇನ್ನು ಇದನ್ನು ಅಗರಬತ್ತಿಗೂ ಕೂಡ ಅಂದರೆ ಗಂಧಕಡ್ಡಿಗೂ ಕೂಡ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಸುಮಾರು 1500 ಟನ್ ಅಷ್ಟು ಪುಡಿ ವರ್ಷಕ್ಕೆ ಭಾರತದಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಅಂದರೆ ಇದನ್ನು ಗಂಧದ ಕಡ್ಡಿಗೂ ಕೂಡ ಬಳಸ್ತಾರೆ. ಅಂದರೆ ಅದರ ಪುಡಿ ಏನಿರುತ್ತೆ ಅದು ಬಹಳ ತರಿತರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ಬಳಸ್ಕೊಂಡು ಅವರು ಗಂಧದ ಕಡ್ಡಿಯನ್ನು ತಯಾರು ಮಾಡ್ತಕ್ಕಂಥ ಸನ್ನಿವೇಶವನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಆಯುರ್ವೇದದಲ್ಲಿ ರಸಶಾಸ್ತ್ರ ಅಂತ ಬರುತ್ತೆ. ಆ ರಸಶಾಸ್ತ್ರದಲ್ಲಿಯೂ ಕೂಡ ಇದು ಬಳಕೆಯಲ್ಲಿದೆ. ಔಷಧಿಗಳನ್ನು ಸಂಗ್ರಹಿಸಿಡೋದಕ್ಕೂ ಕೂಡ ಇದನ್ನು ಪ್ರಮುಖವಾಗಿ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಇದು ಸೌಂದರ್ಯವರ್ಧಕವಾಗಿಯೂ ಕೂಡ ಬಳಸಲಾಗ್ತಾ ಇದೆ. ತ್ವಚೆ ಇರ್ಬೋದು, ಕೂದಲಿಗೆ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಬಳಸ್ತಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿ ಬೇಡ ಅನಿಸುತ್ತೆ. ಸೊ ತಿಳ್ಕೊಂಡಿರಿ, ಯಾವುದಕ್ಕೂ ತಿಳ್ಕೊಳ್ಳೋದ್ರಿಂದ ಏನೂ ತಪ್ಪಿಲ್ಲ. ಅದನ್ನು ಪ್ರಮುಖವಾಗಿ ತೆಂಗಿನೆಣ್ಣೆಯನ್ನು ಬಳಸ್ಕೊಂಡು ಕೂದಲಿಗೆ ಹಚ್ಚೋದು, ಅಂದರೆ ಅದರ ಪುಡಿಯನ್ನು ಬಳಸ್ಕೊಂಡು ಕೂದಲಿಗೆ ಹಚ್ಚತಕ್ಕಂಥದ್ದು. ಅಥವಾ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಫ್ರಿಜ್ನಲ್ಲಿ ತರಕಾರಿಗಳನ್ನೆಲ್ಲ ಇಟ್ಟಿರ್ತಾರೆ. ಆ ತರಕಾರಿ ಎಲ್ಲ ವಾಸನೆಯನ್ನು ತಡೆಯೋದಕ್ಕೂ ಕೂಡ ಅದರಿಂದ ಆ ಕಿರುಚಿಪ್ಪಿನ ಪುಡಿಯನ್ನು ಬಳಸ್ಕೊಂಡು, ಅಂದರೆ ತೆಂಗಿನ ಚಿಪ್ಪನ ಪುಡಿಯನ್ನು ಬಳಸ್ಕೊಂಡು ಅದನ್ನು ತಡೆಯೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಏನೇ ಆದರೂ ಕೂಡ ಇಂತಹ ಕಿರುಚಿಪ್ಪು ವಿವಿಧ ಕಾರ್ಯಗಳಿಗೆ ಒಂದು ಮಾರ್ಗದರ್ಶಿ ಸೂತ್ರವಾಗಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ ಸಾಹಿತ್ಯದಲ್ಲಿ ಕಿರುಚಿಪ್ಪು ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ, ಜಾನಪದ ಕ್ಷೇತ್ರದಲ್ಲಿಯೂ ಕೂಡ ಈ ಕಿರುಚಿಪ್ಪಿನ ಮಹತ್ವವನ್ನು, ಉಲ್ಲೇಖಗಳನ್ನು ನೀಡಲಾಗುತ್ತೆ. ಹಲವು ಕೃತಿಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇರ್ತಕ್ಕಂಥದ್ದು ಹಾಗೂ ಕೆಲವೊಂದು ವಿಶಿಷ್ಟ ಅಂಶಗಳ ಆಧಾರದ ಮೇಲೆ ಜಾನಪದ ಗಾದೆಗಳು ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಈಗ ತಾನೇ ಸಂಕ್ರಾಂತಿ, ಪೊಂಗಲ್, ಹಲವು ಹೆಸರುಗಳಿಂದ ಕರೀತಕ್ಕಂತಹ ಹಬ್ಬವನ್ನು ಮುಗಿಸಿದ್ದೀವಿ. ಅಲ್ಲಿ ಪೊಂಗಲ್ ಮಾಡ್ತಕ್ಕಂಥದ್ದು ಸಂಪ್ರದಾಯ, ಅಂದರೆ ಪವಿತ್ರವಾದಂತಹ ಒಂದು ಬಾಂಧವ್ಯ ಅಂತಲೇ ಹೇಳ್ಬೋದು. ಈ ಸಂಕ್ರಾಂತಿಯಲ್ಲಿ ಮಾಡ್ತಕ್ಕಂತಹ ಪೊಂಗಲ್ ಅಂತಕ್ಕಂಥದ್ದೇನಿದೆ, ಈ ಪೊಂಗಲ್ ಮಾಡೋದಕ್ಕೂ ಕೂಡ ಕಿರುಚಿಪ್ಪನ್ನು ಬಳಸ್ತಾರೆ. ಇದು ಸ್ಥಳೀಯ ಬಡಗಿಗಳು ಮಾಡಿ ಮನೆ ಮನೆಗೂ ಕೂಡ ಉಚಿತವಾಗಿ ಆ ಹಬ್ಬದ ದಿನ ಇದನ್ನು ಹಂಚಲಾಗುತ್ತೆ. ಇದು ಅಂದಿನ ಕಾಲದಿಂದಲೂ, ಅಂದರೆ ಪ್ರಾಚೀನ ಕಾಲದಿಂದಲೂ ಕೂಡ ಹೆಚ್ಚು ಜನ ಬಳಸ್ತಾ ಇರ್ತಕ್ಕಂಥದ್ದು. ಹಾಗೆ ಇದರ ಮಹತ್ವ ಏನು ಅಂತಕ್ಕಂಥದ್ದನ್ನು ಅರಿವು ಮಾಡಿಕೊಡೋದಕ್ಕೆ ಇಂತಹ ಸಂಕ್ರಾಂತಿ ಹಬ್ಬಗಳು ನಿಜಕ್ಕೂ ಕೂಡ ಒಂದು ಮಾನವೀಯತೆಯ ಒಂದು ಸಂಕೇತವಾಗಿ ಹಾಗೂ ಧಾರ್ಮಿಕ ವಿಧಿವಿಧಾನಗಳ ಒಂದು ಮಹತ್ವ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ. ಇನ್ನು ಕುವೆಂಪು ಅವರ ಸಾಹಿತ್ಯ ಪ್ರಕಾರದಲ್ಲಿ ಈ ಕಿರುಚಿಪ್ಪಿನ ಬಗ್ಗೆ ಸಾಕಷ್ಟು ವಿಷಯವನ್ನು ಹೇಳ್ತಾರೆ. ಕಲ್ಪವೃಕ್ಷ ಮತ್ತು ಕಿರುಚಿಪ್ಪಿನ ಬಗ್ಗೆ ಮಲೆನಾಡಿನ ಒಂದು ಸೌಂದರ್ಯವನ್ನು ಸವಿತಕ್ಕಂತಹ ಮಲೆಗಳಲ್ಲಿ ಮದುಮಗಳು ಅಂತಕ್ಕಂತಹ ಕಾದಂಬರಿಗಳಲ್ಲಿ ಈ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಮುಖ್ಯವಾಗಿ ಗಮನಿಸಬೇಕು ಅಂದರೆ ದೇಶ ವಿದೇಶಗಳಲ್ಲಿಯೂ ಕೂಡ ಬೇಡಿಕೆ ಇದೆ. ಇಟಲಿ, ಸ್ಪೇನ್, ಅಮೇರಿಕಾಗಳಂತಹ ದೇಶಗಳಲ್ಲಿ ಕೂಡ ಇದರ ಬಗ್ಗೆ ಬೇಡಿಕೆ ಇದೆ. ಅಂದರೆ ಇವರೇನು ಮಾಡ್ತಾರಪ್ಪ ಅಂದರೆ ಐಸ್ ಕ್ರೀಮ್ ಕಪ್ಪುಗಳನ್ನು ಈ ಕಿರುಚಿಪ್ಪುಗಳನ್ನಾಗಿ ಬಳಸ್ತಾರೆ. ಅಂದರೆ ಕಿರುಚಿಪ್ಪುಗಳನ್ನು ಅವರು ಐಸ್ ಕ್ರೀಮ್ ಕಪ್ಪುಗಳಾಗಿ ಹಾಗೆ ಸ್ಪೂನ್ಗಳಾಗಿ ಬಳಸ್ತಕ್ಕಂಥದ್ದನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಅದರಿಂದ ಇಲ್ಲಿ ನಮ್ಮ ಭಾರತದ ವೃಕ್ಷ ಅಂದರೆ ಮಾಪನಮಂಡಳಿ, ಅಂದರೆ ಕಿರುಚಿಪ್ಪು, ಅಂದರೆ ತೆಂಗಿನ ಬೆಳೆ ಸಂಬಂಧಪಟ್ಟಂತೆ ಏನು ಇಲಾಖೆಗಳಿರ್ತವೆ
ಅವುಗಳು ಕುಶಲಕರ್ಮಿಗಳಿಗೆ ಈ ಕುರಿತಂತೆ ತರಬೇತಿಗಳನ್ನು ನೀಡ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತಾ ಇದೆ. ನಿಮ್ಮ ಪಂಚಾಯಿತಿಗಳಲ್ಲಿ, ನಿಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬೋದು. ಹಾಗೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ, ಕೃಷಿ ಕೇಂದ್ರಗಳಲ್ಲಿ ಈ ಬಗ್ಗೆ ಮಾಹಿತಿ ನಿಮಗೆ ಸಿಗುತ್ತೆ. ಇನ್ನು ಪ್ರಮುಖವಾಗಿ ಹೇಳಬೇಕು ಅಂದರೆ, ಈ ನಾರು ಇರುತ್ತಲ್ಲ, ಕಿರುಚಿಪ್ಪಿನ ನಾರು ಏನಿರುತ್ತೆ, ತೆಂಗಿನ ಚಿಪ್ಪಿನ ನಾರು, ಅದನ್ನು ಬಳಸ್ಕೊಂಡು ವಾಹನದ ಮಿಡಿಭಾಗಗಳನ್ನು ಕೂಡ ತಯಾರಿಸ್ತಕ್ಕಂಥ ಸಂಶೋಧನೆ ಕೂಡ ಈಗಾಗಲೇ ನಡೀತಾ ಇದೆ. ಹಾಗೆ ಮತ್ತಿತರ ವಿವಿಧ ಸಂಶೋಧನೆಗಳು ಇಂದಿಗೂ ಕೂಡ ನಡೀತಾ ಇದೆ. ಹಾಗೆ ಗ್ರಾಮೀಣ ಪರಿಸರದಲ್ಲಿ ಅಂದರೆ ಈ ಬಗ್ಗೆ ಅರಿವು ಮೂಡಿಸ್ಬೇಕು ಅಂದರೆ ಪ್ರವಾಸಿ ತಾಣವನ್ನಾಗಿ ಇದನ್ನು ಸೃಷ್ಟಿ ಮಾಡ್ತಾರೆ. ಅಂದರೆ ಈ ಗ್ರಾಮೀಣ ಪರಿಸರದಲ್ಲಿ ಇದನ್ನು ತಯಾರು ಮಾಡ್ತಕ್ಕಂಥವರಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆ ತಯಾರು ಮಾಡ್ತಕ್ಕಂಥವರನ್ನು ನೋಡೋದಕ್ಕೋಸ್ಕರ ಈ ಪ್ರವಾಸಿಗರು ಬರ್ತಾರೆ. ಆ ಪ್ರವಾಸಿಗರು ಬರೋದರಿಂದ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರತಕ್ಕಂತಹ ಒಂದು ವರದಿ ಉಲ್ಲೇಖ ಮಾಡುತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಈ ಕಿರುಚಿಪ್ಪು ಅನ್ನೋದು ನಿರಂತರವಾಗಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಬೆಳೀತಾ ಇರಬೇಕು. ಅಂದರೆ ನೈಸರ್ಗಿಕ ವಾತಾವರಣವನ್ನು ಸೃಷ್ಟಿಸಿ ಕೊಡಬೇಕು. ಹಳ್ಳಿಗಳಲ್ಲಿಯೂ ಕೂಡ ಇದು ಬಳಕೆಯಾಗಬೇಕು. ಅಷ್ಟೇ ಅಲ್ಲದೆ ಹೋಟೆಲ್ ಉದ್ಯಮಗಳಲ್ಲಿ ಪ್ಲಾಸ್ಟಿಕ್ಗಳನ್ನು ಬಳಸುವ ಬದಲು ಇದರ ಒಂದು ಪರ್ಯಾಯ ವಸ್ತುವಾಗಿ ನಮ್ಮ ಕಿರುಚಿಪ್ಪನ್ನು ಬಳಸೋದು ಸೂಕ್ತವೆನಿಸುತ್ತೆ. ಸೊ ಏನೇ ಆಗಲಿ, ಕಿರುಚಿಪ್ಪು ಅನ್ನೋದು ನಿರಂತರವಾಗಿ ಬೆಳಗ್ತಾ ಇರಲಿ ಅನ್ನೋದು ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂತು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕಾರ್ಯಕ್ರಮವನ್ನು ಕೇಳಿದ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋವನ್ನು ಎಲ್ರಿಗಿಂತ ಮೊದಲು ನೀವೇ ನೋಡ್ಬೋದು ಉಚಿತವಾಗಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್.